Welcome to Acharya English. Get ready to transform your English studies with easy explanations, quick notes, and comprehensive summaries. Unit 2 Prose, the Scholar's Mother Tongue. A learned scholar Pandit once visits the court of Akbar. He says, I have mastery over different languages. ಒಮ್ಮೆ ಅಕ್ಬರನ ಆಸ್ಥಾನಕ್ಕೆ ಒಬ್ಬ ವಿದ್ವಾಂಸ ಪಂಡಿತರು ಬರ್ತಾರೆ. ಅವ್ರು ಹೇಳ್ತಾರೆ, ನನಗೆ ತುಂಬ ಭಾಷೆಗಳ ಮೇಲೆ ಪಾಂಡಿತ್ಯವಿದೆ, ನನಗೆ ತುಂಬ ಭಾಷೆಗಳು ಗೊತ್ತು. ಅದಕ್ಕೆ ಎಲ್ಲರೂ ಹೂಗುಡ್ತಾರೆ. ಆ್ಯಂಡ್ ದ ಪಂಡಿತ್ ಕಂಟಿನ್ಯೂಸ್, ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ನಾನು ನಿರರ್ಗಳವಾಗಿ ಹಲವಾರು ಭಾಷೆಗಳನ್ನ ಮಾತಾಡಬಲ್ಲೆ. ಓಹ್, ಸೌಂಡ್ಸ್ ಗುಡ್. ಹೌದಾ, ತುಂಬ ಒಳ್ಳೆಯದು, ಕೇಳೋದಕ್ಕೆ ಹಿತವಾಗಿದೆ ಅಂತಾರೆ ಎಲ್ಲರೂ. ದ ಪಂಡಿತ್ ಮೇಕ್ಸ್ ಎ ಚಾಲೆಂಜ್ ಟು ದ ಕೋರ್ಟ್. ಹೀಗಾಗಿ ಪಂಡಿತ್ ಒಂದು ಚಾಲೆಂಜನ್ನು ಮಾಡ್ತಾರೆ ಆಸ್ಥಾನಿಕರೆಲ್ಲರಿಗೂ. ಈಸ್ ದೇರ್ ಎನಿಬಡಿ ಪ್ರೆಸೆಂಟ್ ಹಿಯರ್ ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್. ನಾನು ತುಂಬ ಭಾಷೆಗಳನ್ನ ನಿರರ್ಗಳವಾಗಿ ಮಾತಾಡಬಲ್ಲೆ, ಹಾಗಾದರೆ ನನ್ನ ಮಾತೃಭಾಷೆ ಯಾವುದು, ನೀವು ಯಾರಾದರೂ ಕಂಡುಹಿಡಿತೀರಾ ಅಂಥೇಳಿ ಚಾಲೆಂಜನ್ನು ಮಾಡ್ತಾರೆ. ದ ಕೋರ್ಟಿಯರ್ಸ್ ಡಿಸ್ಕಸ್ ಅಮಾಂಗ್ ದೆಮ್ಸೆಲ್ಸ್. ಆಸ್ಥಾನಿಕರೆಲ್ಲರೂ ತಮ್ಮ ತಮ್ಮಲ್ಲೇ ಡಿಸ್ಕಸನ್ನು ಮಾಡ್ತಾರೆ. ಯಾವ ಭಾಷೆ ಆಗಿರಬಹುದು, ಮೇ ಬಿ ಬಹುಶಃ ಕನ್ನಡ, ಉರ್ದು, ತಮಿಳ್, ಈ ರೀತಿಯಾಗಿ ತಮ್ಮ ತಮ್ಮಲ್ಲೇ ಚರ್ಚೆಯನ್ನು ಮಾಡಿಕೊಂಡು ಬೇರೆ ಬೇರೆ ಭಾಷೆಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಬಟ್ ದೇ ಫೇಲ್ ಇನ್ ದೇರ್ ಅಟೆಂಪ್ಟ್ ಟು ಫೈಂಡ್ ಔಟ್ ದ ಪಂಡಿತ್ಸ್ ಮದರ್ ಟಂಗ್. ಬಟ್ ಅವರೆಲ್ಲರೂ ಅವರ ಭಾಷೆ, ಮಾತೃಭಾಷೆ ಯಾವುದು ಅಂತ ಹೇಳೋದ್ರಲ್ಲಿ ವಿಫಲರಾಗ್ತಾರೆ. ಆ್ಯಂಡ್ ಸೋ ಯು ಆಲ್ ಅಕ್ಸೆಪ್ಟ್ ಡಿಫೀಟ್. ಹಾಗಾದರೆ ನೀವೆಲ್ಲರೂ ನಿಮ್ಮ ಸೋಲನ್ನು ಒಪ್ಕೊಳ್ತೀರಾ ಅಂತ ಪಂಡಿತ್ ಕೇಳ್ತಾರೆ. ಹೋ ನೋ, ಇಲ್ಲ, ನಾವು ಒಪ್ಕೊಳ್ಳೋದಿಲ್ಲ ಅಂತ ಆಸ್ಥಾನಿಕರು ಹೇಳ್ತಾರೆ. ಜಸ್ಟ್ ದೆನ್ ಬೀರ್ಬಲ್ ಸ್ಪೀಕ್ಸ್. ಆಗ ಬೀರ್ಬಲ್ ಮಾತಾಡ್ತಾರೆ. ವೆಲ್ ಪಂಡಿತ್, ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಎ ಡೇ ಆರ್ ಸೊ. ಪಂಡಿತರೇ, ನಾನು ನಿಮ್ಮ ಮಾತೃಭಾಷೆ ಯಾವುದು ಅಂತ ಹೇಳಿ 1 ಅಥವಾ 2 ದಿನಗಳಲ್ಲಿ ನಾನು ಕಂಡು ಹಿಡಿತೇನೆ. ಗ್ಲ್ಯಾಡ್ ಟು ಹಿಯರ್ ದಟ್ ಬೀರ್ಬಲ್, ಟೇಕ್ ಯುವರ್ ಓನ್ ಟೈಮ್. ನನಗೆ ನಿನ್ನ ಮಾತನ್ನು ಕೇಳಿ ಖುಷಿಯಾಯಿತು, ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯವನ್ನು ತಗೋ ಅಂತ ಹೇಳಿ ಪಂಡಿತರು ಹೇಳ್ತಾರೆ. ದಟ್ ನೈಟ್ ಬೀರ್ಬಲ್ ಸ್ಪೀಕ್ಸ್ ಇನ್ ಟು ದ ಪಂಡಿತ್ಸ್ ಬೆಡ್ರೂಮ್ and finds him fast asleep. He whispers into the Pandit's ear, then he tickles his ear with a feather. ಆ ದಿನ ರಾತ್ರಿ ಪಂಡಿತರು ಮಲಗಿದ್ದಂತಹ ಕೋಣೆಗೆ ಬೀರ್ಬಲ್ ಭೇಟಿ ನೀಡ್ತಾರೆ. ಅವರು ಗಾಢವಾಗಿ ನಿದ್ರೆ ಮಾಡ್ತಿದ್ದಾರಾ ಅಂತ ಹೇಳಿ ಅವರು ಚೆಕ್ ಮಾಡ್ತಾರೆ. ಅವರು ಚೆನ್ನಾಗಿ ನಿದ್ರೆ ಮಾಡ್ತಿರೋದನ್ನು ಗಮನಿಸಿ ಅವರು ಕಿವಿಯಲ್ಲಿ ಏನೋ ಪಿಸುಗುಡ್ತಾರೆ. ಆಗಲೂ ಕೂಡ ಅವರು ಎದ್ದೊಳೋದಿಲ್ಲ. ನಂತರ ಒಂದು ಪುಕ್ಕ ಅಥವಾ ಗರಿಯನ್ನು ತಗೊಂಡು ಅವರ ಕಿವಿಯಲ್ಲಿ ಅಲುಗಾಡಿಸ್ತಾರೆ. ಹಿ ಟಿಕಲ್ಸ್, ಗರಿಯನ್ನು ಕಿವಿಯಲ್ಲಿ ಅಲುಗಾಡಿಸ್ತಾರೆ. ಪಂಡಿತ್ ಇನ್ ಹಿಸ್ ಸ್ಲೀಪ್ ಶೌಟ್ಸ್ ವರ್ಡ್ಸ್ ಇನ್ ಹಿಸ್ ಮದರ್ ಟಂಗ್. ಆಗ ಪಂಡಿತರು ತಮ್ಮ ಮಾತೃಭಾಷೆಯಲ್ಲಿ ಯವರದಿ ಅಂತ ಹೇಳಿ ಜೋರಾಗಿ ಚೀರ್ತಾರೆ. ಓ ವೆಲ್, ದಟ್ಸ್ ಇಟ್. ಓ, ಇವರ ಮಾತೃಭಾಷೆ ಇದಾಗಿದೆಯಾ, ಅಷ್ಟೇ, ನನಗೀಗ ಗೊತ್ತಾಯಿತು ಅಂತ ಹೇಳಿ ಬೀರ್ಬಲ್ಲು ಅಂದ್ಕೊಳ್ತಾರೆ. ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್. ಮರುದಿನ ಎಲ್ಲರೂ ಆಸ್ಥಾನಿಕರೆಲ್ಲರೂ ಸಭೆಗೆ ಸೇರುತ್ತಾರೆ. ಯುವರ್ ಮೆಜೆಸ್ಟಿ, ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. ಬೀರ್ಬಲ್ ಹೇಳ್ತಾರೆ, ದೊರೆಯೇ, ಪಂಡಿತರ ಮಾತೃಭಾಷೆ ತೆಲುಗು. ಎಸ್, ಹೌದು, ನನ್ನ ಮಾತೃಭಾಷೆ ತೆಲುಗು ಅಂತ ಹೇಳಿ ಪಂಡಿತರು ಒಪ್ಕೊಳ್ತಾರೆ. ಕಿಂಗ್ ಅಕ್ಬರ್ ಈಸ್ ಆಸ್ಟಾನಿಸ್ಡ್. ದೊರೆ ಅಕ್ಬರ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್. ತುಂಬ ಒಳ್ಳೆಯದಾಯಿತು ಬೀರ್ಬಲ್, ಆದರೆ ನೀನು ಹೇಗೆ ಕಂಡು ಹಿಡಿದೆ ಅವರ ಮಾತೃಭಾಷೆ ತೆಲುಗು ಅನ್ನೋದನ್ನು. ಯುವರ್ ಮೆಜೆಸ್ಟಿ, ಇನ್ ಟೈಮ್ಸ್ ಆಫ್ ಡಿಫಿಕಲ್ಟಿ ಎ ಪರ್ಸನ್ ಸ್ಪೀಕ್ಸ್ ಹಿಸ್ ಮದರ್ ಟಂಗ್. ಆಗ ಬೀರ್ಬಲ್ ಹೇಳ್ತಾರೆ, ದೊರೆಯೇ, ಕಷ್ಟದ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವರ ಮಾತೃಭಾಷೆಯಲ್ಲೇ ಮಾತಾಡ್ತಾನೆ ಅಂತ ಹೇಳ್ತಾನೆ. ಬೀರ್ಬಲ್ ದೆನ್ ನರೇಟ್ಸ್ ದ ಎಂಟೈರ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ಸ್ ಬೆಡ್ರೂಮ್ ದ ಪ್ರೀವಿಯಸ್ ನೈಟ್. ಅದಾದ ನಂತರ ಬೀರ್ಬಲ್ ಆ ಹಿಂದಿನ ರಾತ್ರಿ ಏನೆಲ್ಲ ಆಯಿತು, ಇವರು ಹೇಗೆ ಅವರ ಮಾತೃಭಾಷೆ ಯಾವುದು ಅನ್ನೋದನ್ನು ಕಂಡುಹಿಡ್ಕೊಂಡ್ರು ಅನ್ನೋದನ್ನು ವಿವರವಾಗಿ ರಾಜನಿಗೆ ತಿಳಿಸ್ತಾರೆ. ಕ್ಲೆವರ್ ಬೀರ್ಬಲ್, ಯು ಹ್ಯಾವ್ ಇಂಡೀಡ್ proved your wit again.
ನೀನು ಬುದ್ಧಿವಂತ ಚತುರ ಬೀರ್ಬಲ್, ನೀನು ಮತ್ತೊಮ್ಮೆ ನಿನ್ನ ಬುದ್ಧಿವಂತಿಕೆಯನ್ನು ಎಲ್ಲರ ಮುಂದೆ ಪ್ರಚುರಪಡಿಸಿದೆ, ನೀನು ಪ್ರೂವ್ ಮಾಡಿದೆ ನಿನ್ನ ಬುದ್ಧಿವಂತಿಕೆಯನ್ನು. ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ, ಧನ್ಯವಾದಗಳು ದೊರೆಯೇ ಅಂತ ಬೀರ್ಬಲ್ ಹೇಳ್ತಾರೆ. ದ ಕೋರ್ಟಿಯರ್ಸ್ ಪ್ರೈಸ್ ಬೀರ್ಬಲ್ಸ್ ವಿಟ್ ಆ್ಯಂಡ್ ದ ಪಂಡಿತ್ ಲೀವ್ಸ್ ದ ಕಿಂಗ್ಸ್ ಕೋರ್ಟ್ ಇನ್ ಡಿಸ್ಮೆ. ಈಗ ಪಂಡಿತರು ತಮ್ಮ ಸೋಲನ್ನು ಒಪ್ಕೊಂಡು ಹಿಂತಿರುಗ್ತಾರೆ. ಆಸ್ಥಾನಿಕರೆಲ್ಲರೂ, ಕವಿಗಳೆಲ್ಲರೂ ಬೀರ್ಬಲ್ಲನ ಚಾತುರ್ಯವನ್ನು, ಚತುರತೆಯನ್ನು ಹೊಗಳುತ್ತಾರೆ. ಹುರ್ರೇ ಅಂತ ಹೇಳಿ ತಮ್ಮ ಗೆಲುವನ್ನು ಸಂಭ್ರಮಿಸ್ತಾರೆ. ಐ ಆಕ್ಸೆಪ್ಟ್ ಡಿಫೇಟ್ ಮೈ ಲಾರ್ಡ್, ಇಂಡೀಡ್ ಬೀರ್ಬಲ್ ಈಸ್ ಕ್ಲೆವರರ್ ದ್ಯಾನ್ ಮೀ. ನಾನು ನನ್ನ ಸೋಲನ್ನು ಒಪ್ಕೊಳ್ತೇನೆ, ಅದಕ್ಕೂ ಮಿಗಿಲಾಗಿ ಬೀರ್ಬಲ್ ನನಗಿಂತಲೂ ಬುದ್ಧಿವಂತರಿದ್ದಾರೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ ಅಂತ ಹೇಳಿ ಪಂಡಿತರು ಅಲ್ಲಿಂದ ತೆರಳ್ತಾರೆ. Thanks for watching.